ಅಲ್ಲ, ಯಾಕ್ರಿ ನಮ್ಮ ಜನಗಳು ಇವತ್ತಿಷ್ಟು ಗುಟ್ಕಾ ತಿಂತಾ ಇದ್ದಾರೆ? ರೈಲ್ವೆ ಸ್ಟೇಷನಲ್ಲಿ ನೋಡಿ, ಟ್ರೈನ್ ಒಳಗಡೆ ನೋಡಿ, ಬಸ್ ಸ್ಟ್ಯಾಂಡಲ್ಲಿ ನೋಡಿ, ಕಂಡಲ್ಲೆಲ್ಲ ರೆಡ್ ಮಾರ್ಕ್ಗಳು. ರೆಡ್ ಮಾರ್ಕ್ ಅಂದರೆ ಏನು? ನಿಷೇಧ ಅಂತ ಅಲ್ಲ, ಕಂಡಲ್ಲೆಲ್ಲ ಗುಟ್ಕಾ ತಿನ್ನೋದು ಉಗಿಯೋದು. ಒಂದೊಂದು ಸರಿ ಫೇಮಸ್ ಸೆಲೆಬ್ರಿಟೀಸ್ಗಳು ಅಜಯ್ ದೇವ್ಗನು, ಶಾರುಖ್ ಖಾನು, ರಿತಿಕ್ ರೋಷನು, ರಣವೀರ್ ಸಿಂಗು, ಒಂದೊಂದು ಸರಿ ಸಲ್ಮಾನ್ ಖಾನು, ಮುಂಚೆ ಅಮಿತಾಬ್ ಬಚ್ಚನು, ಇವಾಗೇನೋ ಒಳ್ಳೆ ಬುದ್ಧಿ ಬಂದು ಬಿಟ್ಟಿದ್ದಾರೆ. ನೀವೆಲ್ಲ ಸಮಾಜಕ್ಕೆ ಒಳ್ಳೆ ವಿಚಾರಗಳನ್ನು ಹೇಳುವಂಥವ್ರು, ಒಳ್ಳೆ ಮೆಸೇಜ್ಗಳನ್ನು ಕೊಡಬೇಕಾದಂಥವ್ರು, ಗುಟ್ಕಾ ತಿನ್ನಿ ಅಂತ ಯಾಕೆ ಹೇಳ್ತಾ ಇದ್ದೀರಿ? ಬೇರೆ ಅಡ್ವರ್ಟೈಸ್ಮೆಂಟೇ ಇಲ್ವಾ ನಿಮಗೆ? ಓಕೆ, ಥ್ಯಾಂಕ್ಸ್ ಟು ಸೆಂಟ್ರಲ್ ಗೌರ್ಮೆಂಟು. ಈ ಫುಡ್ ಸೇಫ್ಟಿ ಮತ್ತು ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ 2006ನೇ ಆ್ಯಕ್ಟ್ ಪ್ರಕಾರ ಗುಟ್ಕಾ ಮ್ಯಾನುಫ್ಯಾಕ್ಚರ್ ಮತ್ತು ಸೇಲನ್ನು ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಗಳಲ್ಲಿ ಬ್ಯಾನ್ ಮಾಡಿದೆ. ಇದಷ್ಟೇ ಅಲ್ಲ ಸರ್, ಸೆಂಟ್ರಲ್ ಎಕ್ಸೈಸ್ ಬಿಲ್ಲು 2025 ಪ್ರಕಾರ ಗುಟ್ಕಾ ಸೇಲ್ ಮೇಲೆ 100% ರೆವೆನ್ಯೂವನ್ನು ಅಂದರೆ ಟ್ಯಾಕ್ಸನ್ನು ಇನ್ಕ್ರೀಸ್ ಮಾಡಿದೆ. ಸೊ ಇದ್ರ ಮೇರೆಗೆ ಪಂಜಾಬು, ಹರಿಯಾಣ, ವೆಸ್ಟ್ ಬೆಂಗಾಲು, ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತು, ಆಲ್ಮೋಸ್ಟ್ ಈ ಎಲ್ಲ ಸ್ಟೇಟ್ಗಳಲ್ಲಿ ಗುಟ್ಕಾ ಮ್ಯಾನುಫ್ಯಾಕ್ಚರ್ ಮತ್ತು ಸೇಲನ್ನು ಆಲ್ಮೋಸ್ಟ್ ಬಂದ್ ಮಾಡಿದರು. ಸೊ ಸುಮ್ಮನೆ ಬ್ಯಾನ್ ಮಾಡಿದ್ರೆ ಆಗುತ್ತಾ? ಇನ್ ಕೇಸ್ ಏನಾದರೂ ಈ ಒಂದು ಆ್ಯಕ್ಟನ್ನು ವೈಲೇಟ್ ಮಾಡಿದರೆ 5 ಅಥವಾ 10 ವರ್ಷ ಜೈಲು ಶಿಕ್ಷೆ ಜೊತೆಯಲ್ಲಿ 5 ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸಿದರು. ಇದಷ್ಟೇ ಅಲ್ಲ, ನೀವು ನೋಡುವಂಥ ಫಿಲ್ಮ್ಸ್ಗಳಲ್ಲಿ ಫಸ್ಟ್ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ, ನನ್ನ ಹೆಸರು ಸುನೀತಾ, ನನ್ನ ಹೆಸರು ಮುಖೇಶು, ನಾನು ಗುಟ್ಕಾ ತಿಂತಾ ಇದ್ದೆ, ಇವತ್ತು ನನ್ನ ಬಾಯಿ ಹಿಂಗಾಗಿದೆ ಅಂತ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೂಡ ಸೆನ್ಸರ್ ಬೋರ್ಡು ಎಲ್ಲ ಫಿಲ್ಮ್ಸ್ಗಳ ಮುಂಚೆನೂ ಕೊಡ್ತಾ ಇತ್ತು. ಅದನ್ನು ನೀವು ಕೂಡ ನೋಡಿದ್ದೀರಿ. ಸ್ಕೂಲಿಗೆ ಹೋಗೋ ಟೈಮ್ನಿಂದ ಒಂದು ಡೌಟ್ ಇತ್ತು ನನಗೆ, ಈ ಸಣ್ಣ ಸಣ್ಣ ಗೂಡಂಗಡಿಗಳು ಇರುತ್ತಲ್ವಾ, ಸೊ ಇದರಲ್ಲಿ ಏನು ಸಾಮಾನು ಇರೋದಿಲ್ಲ, ಓನ್ಲಿ ಗುಟ್ಕಾ ಪ್ಯಾಕೆಟ್ಗಳೇ ಕಾಣ್ತಾ ಇತ್ತು. ಇವ್ರು ಹೆಂಗಪ್ಪ ದುಡ್ಡು ಮಾಡ್ತಾರೆ, ಜೀವನ ಹೆಂಗೆ ನಡೆಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಾನು ದಡ್ಡ. ಯಾಕಂದರೆ ಗುಟ್ಕಾ ಸೇಲ್ನಲ್ಲಿರುವಂಥ ಪ್ರಾಫಿಟ್ಗಳು ನಿಜವಾಗ್ಲೂ ಆಲ್ಮೋಸ್ಟ್ ಯಾವ ಪ್ರಾಡಕ್ಟ್ನಲ್ಲೂ ಇಲ್ಲ ಸ್ವಾಮಿ. ಇಷ್ಟೆಲ್ಲ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಿ, ದಂಡಗಳನ್ನು ಹಾಕಿ ಎಲ್ಲ ಮಾಡಿದ್ರು ಕೂಡ ಇವತ್ತಿಗೂ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಟಿ ವಿಗಳಲ್ಲಿ ಗುಟ್ಕಾ ಸೇಲ್ ಬಗ್ಗೆ ಆ್ಯಡ್ಸ್ಗಳು ಬರ್ತಾ ಇದೆ. ಸೊ ಇದ್ರ ಕಾರಣ ಏನಪ್ಪ ಅಂತ ನೋಡಿದ್ರೆ, ಗವರ್ಮೆಂಟಿಗೆ ಗುಟ್ಕಾ ಸೇಲ್ನಿಂದ ಲಾಭನೂ ಇದೆ, ಅಷ್ಟೇ ನಷ್ಟನೂ ಇದೆ. ಮೊದಲನೇದಾಗಿ ಗವರ್ಮೆಂಟಿಗೆ ಗುಟ್ಕಾದಿಂದ ಎಷ್ಟು ಲಾಭ ಇದೆ ಅನ್ನೋದನ್ನು ಅಂಕೆ ಸಂಖ್ಯೆಗಳ ಮೂಲಕ ತಿಳಿಸ್ಕೊಡ್ತೀನಿ, ನೋಡ್ತಾ ಇರಿ. ಇವಾಗ ಗುಟ್ಕಾ ಬ್ಯಾನ್ ಮಾಡಿದ್ರೆ ಏನಾಯಿತು? ತಂಬಾಕು ಸಪ್ರೇಟು, ಪಾನ್ ಮಸಾಲ ಸಪ್ರೇಟು, ಇದರಲ್ಲಿ ಯಾವ್ದು ಬೇಕಾದರೂ ನೀವು ತಗೊಳ್ಳಿ, ನಾವೇನು ನಿಮಗೆ ಗುಟ್ಕಾನೇ ತಿನ್ನಿ ಅಂತ ಹೇಳೋದಿಲ್ಲ ಅಂತ ಕಂಪ್ನಿಗಳು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಈ ಜನಗಳು ಈಚೆ ಕಡೆ ತಂಬಾಕು ತಗೊಳ್ತಾರೆ, ಪಾನ್ ಮಸಾಲನೂ ತಗೊಳ್ತಾರೆ, 2 ಪ್ಯಾಕೆಟು ಹೊಡಿತಾರೆ. ಇವತ್ತು ಕೂಡ ಗುಟ್ಕಾ ಮತ್ತು ಪಾನ್ ಮಸಾಲ $multi-billion ಇಂಡಸ್ಟ್ರಿಯಾಗಿ ಇಂಡಿಯಾದಲ್ಲಿ ಚೆನ್ನಾಗೇ ನಡೀತಾ ಇದೆ. ಇದ್ರ ಮಾರ್ಕೆಟ್ ಸೈಜ್ ಗೊತ್ತಾ ನಿಮಗೆ? 2024ರಲ್ಲಿ 46,682 ಕೋಟಿ. ಹಾಗೆ 2034ರಲ್ಲಿ ಇದರ ಎಕ್ಸ್ಪೆಕ್ಟೆಡ್ ಗ್ರೋತು 67,834 ಕೋಟಿ. ಹಾಗೆ ಇಂಡಿಯಾದಲ್ಲಿ ಟಾಪ್ 5 ಹೈಯೆಸ್ಟ್ ಗುಟ್ಕಾ ಕನ್ಸ್ಯೂಮಿಂಗ್ ಸ್ಟೇಟ್ಸ್ಗಳು ಯಾವುದು ಅಂತ ನೋಡಿದ್ರೆ, ಮೊದಲನೇ ಸ್ಥಾನ ಉತ್ತರ ಪ್ರದೇಶ, 2ನೇದು ಬಿಹಾರ, 3ನೇದು ಮಧ್ಯಪ್ರದೇಶ, 4ನೇದು ಮಹಾರಾಷ್ಟ್ರ, ಹಾಗೆ 5ನೇದು ನಾರ್ತ್ ಈಸ್ಟ್ ಸ್ಟೇಟ್ಸ್ಗಳು ಮಿಜೋರಾಮು, ಮಣಿಪುರು, ಇವೆಲ್ಲದೂ ನಿಲ್ಲುತ್ತೆ. DS ಗ್ರೂಪು, MG ಲಿಮಿಟೆಡ್ಡು, KP ಗ್ರೂಪು, ಈ 3 ಗ್ರೂಪ್ಗಳು ಇಂಡಿಯಾದಲ್ಲಿ ಗುಟ್ಕಾ ಸೇಲಲ್ಲಿ ಟಾಪ್ ಪ್ಲೇಯರ್ಸು. ರಾಜ್ಯಾರೋಷವಾಗಿ ಕೇವಲ ಗುಟ್ಕಾ ಸೇಲ್ನಿಂದ ಮೆರೀತಾ ಇದ್ದಾರೆ. ಸೊ 2022-23ನೇ ಇಸ್ವಿಯಲ್ಲಿ ಸರ್ಕಾರಕ್ಕೆ 72,788 ಕೋಟಿ ಲಾಭ ಆದರೆ 2024ನೇ ಇಸ್ವಿಯಲ್ಲಿ 76,000 ಕೋಟಿ ಲಾಭ ಆಗಿದೆ. ಕೇವಲ ಲಾಭ ಯಾಕೆ ನೋಡಬೇಕು ಸ್ವಾಮಿ? ಸರ್ಕಾರಕ್ಕಾಗಿರುವಂಥ ನಷ್ಟನೂ ಕೂಡ ನೋಡೋಣ. ಗುಟ್ಕಾ ಕನ್ಸ್ಯೂಮಿಂಗಿಂದ ಸರ್ಕಾರಕ್ಕೆ ಕೇವಲ ಆರೋಗ್ಯದ ವಿಚಾರದಲ್ಲಿ ಈ ಹಿಂದಿನ ವರ್ಷಗಳಲ್ಲಿ 1.7 ಲಕ್ಷ ಕೋಟಿ ದುಡ್ಡನ್ನು ವೆಚ್ಚ ಮಾಡಬೇಕಾಯಿತು ಕ್ಯಾನ್ಸರ್ಸ್ಗಳನ್ನು ಪ್ರಿವೆಂಟ್ ಮಾಡೋದಕ್ಕೆ. ಪ್ರಿವೆಂಟ್ ಆಗಿರೋ ರೇಟ್ ಕಡಿಮೆ, ಆದರೆ ನಷ್ಟನೇ ಜಾಸ್ತಿ. ಇನ್ನೊಂದು ಫ್ಯಾಕ್ಟನ್ನು ಹೇಳ್ತೀನಿ, ಕೇಳೋದಕ್ಕೆ ಮಜಾ ಅನಿಸ್ಬೋದು, ಆದರೆ ಸೆಂಟ್ರಲ್ ಗೌರ್ಮೆಂಟು ಇಂಡಿಯನ್ ರೈಲ್ವೇಸ್ಗಳಲ್ಲಿ, ರೈಲ್ವೆ ಸ್ಟೇಷನ್ಸ್ಗಳಲ್ಲಿ, ಟ್ರೈನ್ಗಳಲ್ಲಿ ತಿಂದು ಉಗ್ದಂಥ ಗುಟ್ಕಾಗಳನ್ನು ಕ್ಲೀನ್ ಮಾಡೋದಕ್ಕೆ ಪ್ರತಿ ವರ್ಷ 1,200 ಕೋಟಿಯನ್ನು ವೆಚ್ಚ ಮಾಡ್ತಾ ಇದೆ. ಇಷ್ಟೆಲ್ಲ ಹೇಳಿದ್ಮೇಲೆ ಗುಟ್ಕಾ ತಿನ್ನೋದ್ರಿಂದ ಆಗುವಂಥ ಇಫೆಕ್ಟ್ಗಳ ಬಗ್ಗೆ 1-2 ಮಾತು ಹೇಳದೇ ಇದ್ದರೆ ಈ ವಿಡಿಯೋಗೆ ಅರ್ಥನೇ ಇಲ್ಲ. ಓರಲ್ ಕ್ಯಾನ್ಸರ್ ಬಗ್ಗೆ ನೀವು ಕೇಳಿರ್ತೀರಾ, ಅಂದರೆ ಬಾಯಿಯ ಕ್ಯಾನ್ಸರು. ಸೊ ಒಂದು ರೆಕಾರ್ಡ್ ಪ್ರಕಾರ 86% ಓರಲ್ ಕ್ಯಾನ್ಸರು ಪ್ರಪಂಚದಲ್ಲಿ ಕೇವಲ ಗುಟ್ಕಾ ತಿನ್ನೋದ್ರಿಂದನೇ ಆಗಿದೆ. ಜೊತೆಯಲ್ಲಿ 46% ಹೆಂಗಸರಲ್ಲಿ ಯಾರು 10 ಸಾರಿಗಿಂತ ಜಾಸ್ತಿ ಗುಟ್ಕಾ ತಿಂತಾರೆ ಅವರಲ್ಲಿ ಓರಲ್ ಕ್ಯಾನ್ಸರ್ ಕಂಡು ಬಂದಿದೆ. ಹಾಗಾದರೆ ಓರಲ್ ಕ್ಯಾನ್ಸರ್ ಬಿಟ್ಟು ಮತ್ತೇನೂ ಆಗೋದೇ ಇಲ್ವಾ?
ಇಲ್ಲ ಸ್ವಾಮಿ, ಹಾರ್ಟ್ ಕೂಡ ಸುಮ್ಮನೆ ಇರೋದಿಲ್ಲ. 2 ವಿಷಕಾರಿ ಪದಾರ್ಥಗಳಾಗಿರುವಂತಹ ಕಾರ್ಬನ್ ಮೊನಾಕ್ಸೈಡು ಮತ್ತು ನಿಕೋಟಿನ್ ಅನ್ನುವಂಥದ್ದು ಗುಟ್ಕಾದಲ್ಲಿ ಕಂಡುಬರ್ತವೆ. ಇದರಿಂದ ಹಾರ್ಟ್ ಡಿಸೀಸಸ್ಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಲ್ಪಟ್ಟಿದೆ. 16% ಹಾರ್ಟ್ ಸ್ಟ್ರೋಕ್ಗಳು ಮತ್ತು ಹಾರ್ಟ್ ಅಟ್ಯಾಕ್ಗಳು, ಜೊತೆಯಲ್ಲಿ ಬ್ಲಡ್ ಪ್ರೆಷರು, ಇವೆಲ್ಲ ಕೂಡ ಈ 2 ಪದಾರ್ಥಗಳಿಂದ ಆಗುವಂಥದ್ದು. ಇದ್ರ ಜೊತೆಯಲ್ಲಿ ಗುಟ್ಕಾ ತಿನ್ನೋರಿಗೆ ಆಫರ್ ಏನಪ್ಪ ಅಂದರೆ, ಡೈಜೆಸ್ಟಿವ್ ಮತ್ತು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ಗಳಾದ ಅಸ್ತಮಾ ಮತ್ತು ಆ್ಯಸಿಡಿಟಿ, ಕಟ್ಟಿಟ್ಟ ಬುತ್ತಿ. ಇದ್ರ ಜೊತೆಯಲ್ಲಿ ರೀಪ್ರೊಡಕ್ಟಿವ್ ಇಶ್ಯೂಸ್ಗಳಾದಂತಹ ಲೋ ಬರ್ತ್ ರೇಟ್ ಆಗಿರ್ಬೋದು, ಅಥವಾ ಮಗು ಹುಟ್ಟುವಾಗ 100ರಿಂದ 400 ಗ್ರಾಮ್ ಕಡಿಮೆ ತೂಕದ ಮಗು ಕೂಡ ಜನಿಸಿರುವಂಥದ್ದು. ಸೈಕಾಲಜಿ ಇಶ್ಯೂಸ್ಗಳು ಕೂಡ ಬರುತ್ತೆ ಸ್ವಾಮಿ, ಗುಟ್ಕಾ ಬೇಕೇ ಬೇಕು ಇಲ್ಲಾಂದರೆ ಸಾಯ್ತೇನೆ ಅನ್ನುವಂತಹ ಮೆಂಟಾಲಿಟಿ, ಅಡಿಕ್ಷನ್ ಅಂತ ಕರಿತೀವಿ, ಅದು ಕೂಡ ಆಗೇ ಆಗುತ್ತೆ. ಜೊತೆಯಲ್ಲಿ ಆ್ಯನ್ಯುವಲ್ ಇನ್ಕಮ್ಮು GDP 1.4% ವೆಚ್ಚ ಗುಟ್ಕಾ ತಿನ್ನೋರ ಫ್ಯಾಮಿಲಿಗೆ ಹೋಗ್ಬಿಡುತ್ತೆ. ಹಳಾದ ಗುಟ್ಕಕ್ಕೆ ದುಡ್ಡು ಹಾಕೋದ್ರ ಬದಲು ಮಕ್ಕಳ ಎಜುಕೇಷನ್ಗೋ, ಹೆಲ್ತಿಗೋ, ಮನೆಗೋ, ಇನ್ಯಾವುದಕ್ಕಾದರೂ ಹಾಕಿದರೆ ಒಳ್ಳೇದಲ್ವಾ? ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೆಲ್ಲ ತೊಂದರೆ ಕೊಡುವಂಥ ಗುಟ್ಕಾ ಇನ್ನೂ ನಮ್ಮ ದೇಶದಲ್ಲಿ ಬೇಕಾ? ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎಲ್ಲಿವರೆಗೂ ಶೇರ್ ಮಾಡಿ ಅಂದರೆ ಸರ್ಕಾರಕ್ಕೆ ಹೋಗಿ ಮುಟ್ಟಬೇಕು. ಇನ್ನೂ ಕೂಡ ಪ್ರೊಡಕ್ಷನ್ನು, ಸಪ್ಲೈ ಎಲ್ಲದೂ ಸ್ಟಾಪ್ ಆಗಬೇಕು. ಅದು ಒಂದೇ ಆಶಯದಿಂದ ಈ ವಿಡಿಯೋನ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಅಂತೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ನನ್ನ ಜೊತೆ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.